ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ನಂದು ಹೈಟ್ ಕಡಿಮೆ ಇದೆ, ನಾನು ಮಿಲ್ಟ್ರಿ ಹೋಗಲಿಕ್ಕೆ ಆಗೋದಿಲ್ಲ, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಹೈಟ್ ಕಡಿಮೆ ಇದ್ದಿದ್ದು ಅಥವಾ ಹೈಟ್ ಇಲ್ಲದೇ ಇದ್ದಿದ್ದು ಯಾವುದಾದ್ರೂ ಅರ್ಜಿ ಕರೆದ್ರೆ ಸರ ತಿಳಿಸ್ರಿ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ರೆ ಅಭ್ಯರ್ಥಿಗಳೇ. ನೋಡಿರಿ, ಹೈಟ್ ಏನೂ ಸಂಬಂಧ ಇಲ್ಲ. ಇಲ್ಲಿ 10ನೇ ತರಗತಿ ಪಾಸ್ ಆದಂಥವ್ರು ಅಥವಾ ITI ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಎಲ್ಲಿ ಸರ್ ಅಂತ ಕೇಳ್ಬೋದು. ನೀವು RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ D ಗ್ರೂಪ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 31 ಜನವರಿ 2026ರಿಂದ 2 ಮಾರ್ಚ್ 2026ರೊಳಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಯಸ್ಸಿನ ಮಿತಿ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಜನರಲ್ದವ್ರಿಗೆ 18ರಿಂದ 33 ವಯಸ್ಸು ಇರ್ತದೆ. ಆಮೇಲೆ OBC ಅಭ್ಯರ್ಥಿಗಳಿಗೆ 18ರಿಂದ 35 ವಯಸ್ಸು ಒಳಗಡೆ ಇರಬೇಕು. ಅದೇ ರೀತಿಯಾಗಿ SC ST ಅವರಿಗೆ 18ರಿಂದ 38 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸರ್ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತ ಕೇಳ್ಬೋದು. ಇಲ್ಲಿ ಹೈಟ್ ಏನೂ ಸಂಬಂಧ ಇಲ್ಲ, ಇದು ಗೊತ್ತಿರಬೇಕು. ಇಲ್ಲಿ ಎಕ್ಸಾಮ್ ಇರ್ತದೆ, ಏನಪ್ಪ ಅಂದ್ರೆ 25 ಸೈನ್ಸ್ ಕ್ವಶನ್ಗಳಿರ್ತಾವೆ, 25 ಮಾರ್ಕ್ಸ, 20 GK ಕ್ವಶನ 20 ಮಾರ್ಕ್ಸ, ಆಮೇಲೆ 30 ರೀಸನಿಂಗ್ ಕ್ವಶನ 30 ಮಾರ್ಕ್ಸ, 25 ಮ್ಯಾಥ್ಸ್ ಕ್ವಶನ 25 ಮಾರ್ಕ್ಸ, ಒಟ್ಟು 100 ಕ್ವಶನ 100 ಮಾರ್ಕ್ಸ್ ಇರ್ತವೆ ಅಭ್ಯರ್ಥಿಗಳೇ. ಇಲ್ಲಿ ನೀವು ಪಾಸಾಗಿ ಮುಂದೆ ಹೋದ್ರಪ್ಪ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಅಂದರೆ ಏನು? ಪುರುಷ ಅಭ್ಯರ್ಥಿಗಳು 1000 ಮೀಟರ್ ರನ್ನಿಂಗನ್ನು 4 ನಿಮಿಷನಾಗ ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ ರನ್ನಿಂಗನ್ನು 5.5 ನಿಮಿಷನಾಗ ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಫಿಸಿಕಲ್ ಬರ್ತದೆ, ಏನಪ್ಪ ಅಂದ್ರೆ 35 kg ಭಾರವನ್ನು ಹೊತ್ತು ಪುರುಷ ಅಭ್ಯರ್ಥಿಗಳು 100 ಮೀಟರ್ ಓಟವನ್ನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 20 kg ಭಾರವನ್ನು ಹೊತ್ತು 100 ಮೀಟರ್ ಓಟವನ್ನು 2 ನಿಮಿಷದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ರನ್ನಿಂಗ್ ಮಾಡಬೇಕು. ಇದು ಮಹಿಳಾ ಅಭ್ಯರ್ಥಿಗಳೇ. ಹಾಗಾದರೆ ಅಭ್ಯರ್ಥಿಗಳೇ, ಇದರ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾತಂದ್ರೆ ನಮ್ಮ ಇನ್ಸ್ಟಾಗ್ರಾಮದಲ್ಲಿ RRB ಅಂತ ಕಮೆಂಟ್ ಮಾಡಿ. ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೆಸೇಜ್ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು, ನೋಟಿಫಿಕೇಷನ್ನ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. RRB ಅಂತ ಕಮೆಂಟ್ ಮಾಡಲಿ, ಈ ಕೂಡಲೇ ನಾವು ನಿಮ್ಗೆ ಮೆಸೇಜ್ ಕಳಿಸ್ಕೊಡ್ತೀವಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ.